ನನ್ನ ಹೆಸರು ಯಶವಂತ್ ನಾರಾಯಣ್ಕರ್ ಅಂತ. ನಮ್ಮದು ಬೆಳಗಾವಿ ಜಿಲ್ಲೆ. ನಾನು ಇಲ್ಲಿ ಧಾರವಾಡ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸ್ಟಾರ್ಟಿಂಗ್ 2017 ಬಂದಾಗ ಸೈಟ್ ಹುಡುಕ್ತಾ ಇದ್ದೆ. ಆವಾಗ ಹುಡ್ಕೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಸುಮಾರಷ್ಟು ಕಡೆಗೆ ಹುಡುಕಿದೆ. ಆದರೆ ಆಮೇಲೆ ನನಗೆ ಗೊತ್ತಾಯಿತು, ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಯಿತು ಶ್ರೀ ಲೇಔಟಲ್ಲಿ ನೋಡಿರಿ ಅಂತ ಹೇಳಿ. ಆವಾಗ ಶ್ರೀ ಲೇಔಟ್ಗೆ ಹೋಗಿ ಒಂದು ಸ್ವಲ್ಪ ಕನ್ಸಲ್ಟ್ ಮಾಡಿದೆ. ಆವಾಗ ಅವರು ನನಗೆ ಸುಮಾರಷ್ಟು ಕಡೆಗೆ ತೋರಿಸಿದ್ರು. ಬಟ್ ನನಗೆ ನಮ್ಮ ಕೋಟೆಗೆ ಹತ್ತಿರ ಆಗಬೇಕು ಮತ್ತು ನನಗೂ ಅಂದರೆ ದುಡ್ಡಿಂದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ನಾನು ಈ ಕಡೆಗೆ ನೋಡಿದೆ. ಇದು ಎಲ್ಲಿ ಬರುತ್ತೆ ಅಂದರೆ ಸೆಕ್ಟರ್ 1A ನರೇಂದ್ರ ಅಂತ ಹೇಳಿ ಇದು ಬರುತ್ತೆ, ಹಳ್ಳಿ ಹತ್ರ. ಆ್ಯಕ್ಚುಲಿ ನಾನು ತಗೊಳ್ಳುವಾಗ ಇದು ಬರೀ ಹೊಲ ಇತ್ತು. ಅವಾಗ ನನಗೆ ತೋರಿಸಿದ್ರು, ಇದೇ ಹೊಲ ಇದೆ, ನೀವು ಫಸ್ಟ್ ಸ್ಟಾರ್ಟಿಂಗ್ 30% ಕೊಡಿ, ಆಮೇಲೆ ನಾವು ಡೆವಲಪ್ಮೆಂಟ್ ಎಲ್ಲ ಮಾಡಿದ ನಂತರ CC ಆದ ನಂತರ ನೀವು ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಅಂತ ಹೇಳಿದರು. ನನಗೆ 30% ಅಮೌಂಟ್ ಕೊಟ್ಟೆ. ಆಮೇಲೆ ನನಗೂ ಅದು ಬರ್ಡನ್ ಅನಿಸ್ಲಿಲ್ಲ. ನಾನು ಸೈಟ್ ತೊಗೊಂಡಂಗೂ ಅನಿಸ್ಲಿಲ್ಲ ನನಗೆ. ಅಂದರೆ ಇಷ್ಟು ದುಡ್ಡು ಹಾಕಿ ಆಮೇಲೆ ಒಂದೇ ಸಲಕ್ಕೆ ನಾನು ರಿಜಿಸ್ಟ್ರೇಷನ್ಗೆ ಬಂದರೆ ಏನಾಗುತ್ತೆ, ಅಷ್ಟು ದುಡ್ಡು ಹೆಂಗೆ ಜೋಡಿಸ್ಬೇಕು ಅಂತ ಹೇಳಿ ಇದಾಗುತ್ತೆ. ಬಟ್ ನನಗೆ 30% ಅಮೌಂಟ್ ಆವಾಗ ಕೊಟ್ಟು ನನಗೆ ರಿಜಿಸ್ಟ್ರೇಷನ್ಗೆ ಒಂದು ಸ್ವಲ್ಪ ಟೈಮ್ ಸಿಕ್ತು. 1 ವರ್ಷದವರೆಗೂ ನನಗೆ ಟೈಮ್ ಸಿಕ್ತು. ಒಳ್ಳೆ ಇದಿತ್ತು, ಅಪಾರ್ಚುನಿಟಿ ಇತ್ತು. ಮತ್ತು ಮಿಡಲ್ ಕ್ಲಾಸಲ್ಲಿ ಸೈಟ್ ತೊಗೊಳ್ಳೋದಂದರೆ ಭಾರಿ ಕಷ್ಟ. ನಾನು ಇನ್ವೆಸ್ಟ್ ಮಾಡಿದ್ದು ನನಗೆ ಅಷ್ಟು ಇದು ಅನಿಸ್ಲಿಲ್ಲ. ನಾನು ಮನೆ ಕಟ್ಟಬೇಕಂತ ಹೇಳಿ ತೊಗೊಂಡಿದ್ದೀನಿ. ನೋಡೋಣ, ಬೇಗ ಸದ್ಯದಲ್ಲೇ ಮನೆ ಕಟ್ಟೋಣ ಅಂತ ಇದ್ದೀನಿ. ಆಮೇಲೆ ಇದು ಡೆವಲಪ್ಮೆಂಟ್ ನೋಡಿದ್ರೆ ಹೆಂಗೆ ಅನಿಸುತ್ತೆ? ಇಲ್ಲಿ ಕಾಂಕ್ರೀಟ್ ರೋಡ್ಸು ಅವೆಲ್ಲ. ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದರೆ ಸುಮಾರಷ್ಟು ನಾವು ಇದು ನೋಡಿದ್ದೀವಿ, ಲೇಔಟ್ಸು, ಈ ಥರ ರೋಡ್ಸು, ಡ್ರೈನೇಜು, ಗಿಡ ಮರಗಳೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸುಮಾರಷ್ಟು ಕಡೆಗೆ ಸೈಟ್ ಇದು ಲೇಔಟ್ಸ್ ಮಾಡಿದ್ದಾರೆ. ಎಲ್ಲ ಕಡೆಗೂ ಒಂದೇ ಥರ ಇದು ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿ ಇದು ಮಾಡಿದ್ದಾರೆ. ಡ್ರೈನೇಜು, ವಾಟರ್ ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ಲೊಕೇಶನ್ ಯಾಕೆ ಸೆಲೆಕ್ಟ್ ಮಾಡಿದ್ರೆ? ಹೈವೇ ಹತ್ತಿರ ಆಗುತ್ತೆ ಅಂತ, ಏನು ಅಗ್ರಿ ಯೂನಿವರ್ಸಿಟಿಯಿಂದ ಸ್ವಲ್ಪ ಹತ್ತಿರ ಆಗುತ್ತೆ ಅಂತಂದು? ಹೈವೇಗೂ ಹತ್ತಿರ ಆಗುತ್ತೆ, ಅಗ್ರಿ ಯೂನಿವರ್ಸಿಟಿಗೂ ಹತ್ತಿರ ಆಗುತ್ತೆ, ಸಿಟಿಗೆ ಹೋಗ್ಲಿಕ್ಕೂ ಅನುಕೂಲ ಇದೆ, ಮತ್ತು ನಮ್ಮ ಹೈಕೋರ್ಟಿಗೆ ಹೋಗ್ಬೇಕಂದ್ರೆ ತುಂಬ ಕನ್ವೀನಿಯೆಂಟ್ ಇದೆ. ಅದು 3 ಕಡೆಯಿಂದ ನೋಡಿ ನಾನು ಈ ಕಡೆಗೆ ಸೈಟ್ ಇದು ಮಾಡಿದ್ದು. ಆಮೇಲೆ ಶ್ರೀಲೇಟಿನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಅಪ್ರೋಚ್ ಮಾಡ್ತೀರಾ? ಮತ್ತು ಮಾಡ್ತೀರಾ ಅಂದರೆ ಯಾಕೆ? ನಾನು ಸುಮಾರಷ್ಟು ಫ್ರೆಂಡ್ಸ್ಗೆ ಇದು ಮಾಡಿದ್ದೀನಿ, ರೆಫರ್ ಮಾಡಿದ್ದೀನಿ. ನನ್ನ ಫ್ರೆಂಡು ಒಬ್ಬರು ತೊಗೊಂಡಿದ್ದಾರೆ, ಜಗದೀಶ್ ಅಂತ ಹೇಳಿ. ಮತ್ತು ನಮ್ಮ ಕೋರ್ಟ್ನವರೇ ಸುಮಾರಷ್ಟು ಜನಕ್ಕೆ ನಾನು ಈಗ ಹೇಳಿದ್ದೆ. ಅದರಲ್ಲಿ ನಂದೀಶ್ ಅಂತ ಒಬ್ಬರು ತೊಗೊಂಡಿದ್ದಾರೆ. ಮತ್ತು ಅವರು ಸಹಿತ ರೆಫರ್ ಮಾಡಿದ್ರು 2 ಜನರಿಗೆ. ಅವರು 2 ತೊಗೊಂಡಿದ್ದಾರೆ. ಮತ್ತು ಈಗ ಸದ್ಯದಲ್ಲೇ ಇಲ್ಲೇ ಒಂದು ಮನೆ ಬೇರೆ ಕಟ್ತಾ ಇದ್ದಾರೆ. ಆಮೇಲೆ ಫೈನಲಿ ನಿಮ್ಮ ಓವರಾಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಶ್ರೀಲೇಟಿ ಜೊತೆ? ಓವರಾಲ್ ಕಸ್ಟಮರ್ ಸರ್ವಿಸ್ ಆಗಲಿ, ಲೀಗಲ್ ಡಾಕ್ಯುಮೆಂಟ್ಸು ಆಗಲಿ? ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇತ್ತು. ಮತ್ತು ಕಸ್ಟಮರ್ ಸರ್ವಿಸು ಚೆನ್ನಾಗಿ ಕೊಟ್ಟರು. ನಾವು ಕೇಳಿದಾಗಲೆಲ್ಲ ಸ್ಪಂದನೆ ಅವ್ರ ಕಡೆಯಿಂದ ಏನು ಇದು ಬರಬೇಕಾಗಿತ್ತಲ್ಲ, ತುಂಬ ಸ್ಪಂದಿಸ್ತಿದ್ರು. ಈ ಥರ ಅಂತ ಹೇಳಿ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಸರಿ ತೋರಿ ಸರ್. ಓಕೆ, ಥ್ಯಾಂಕ್ ಯು.